ಮಂಜನಹಳ್ಳಿ ಉರುಮಣೆಕೋಡಿ ದುರಂತಕ್ಕೆ ಸಂಬಂಧಿಸಿ ಸಂತ್ರಸ್ತೆ ಅಶ್ವಿನಿಗೆ ನೋಟಿಸ್ ನೀಡಿ ಅಕ್ಟೋಬರ್ 8ರಂದು ಹಾಜರಾಗದ ಅಧಿಕಾರಿಗಳು ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತಿದ್ದಂತೆ ಅಕ್ಟೋಬರ್ 9ರಂದು ಅಸೌಖ್ಯದಿಂದ ಇದ್ದ ತನಿಖಾಧಿಕಾರಿಯಾಗಿ ನೀರಾವರಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಜಯಪ್ರಕಾಶ್ ನಿಯೋಗ ಭೇಟಿ ನೀಡಿ ಕಾಂಕ್ರೀಟೀಕರಣಗೊಂಡಿರುವ ರಸ್ತೆ ಮಣ್ಣು ಮತ್ತು ಕುಸಿತಗೊಂಡಿರುವ ಮನೆಯ ಸುತ್ತಲೂ ಅಳತೆ ನಡೆಸಲಾಯಿತು. ಉಳ್ಳಾಲ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗುರುದತ್, ಜಿಲ್ಲಾ ಪಂಚಾಯತ್ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ನಿತೇಶ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮ್ಯಾ ಸೇರಿದ ನಿಯೋಗ ಗುರುವಾರ ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಭೇಟಿ ನೀಡಿದರು. ನೀರಾವರಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಜಯಪ್ರಕಾಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಕಾಂಕ್ರೀಟೀಕರಣಗೊಂಡಿರುವ ರಸ್ತೆಯ ಆರಂಭದಿಂದ ಕೊನೆಯವರೆಗೆ, ರಸ್ತೆಯ ಕೊನೆಯಿಂದ ದುರ್ಘಟನೆ ಸಂಭವಿಸಿದ ಮನೆಯವರೆಗೆ, ಮನೆಯ ಹಿಂಭಾಗದಿಂದ ಗುಡ್ಡದವರೆಗೆ, ಮನೆ ಸಮೀಪದ ಹಳ್ಳದಿಂದ ಮನೆಯ ಹಿಂಭಾಗದ ಗುಡ್ಡದವರೆಗೆ ಅಳತೆಯನ್ನ ಮಾಡಲಾಗಿದೆ. ವಸ್ತುನಿಷ್ಠ ವರದಿ ಕೊಡುವ ಪ್ರಯತ್ನ ಮಾಡುತ್ತೇನೆ. ಮನೆ ಮಂದಿ 2013ರಲ್ಲಿ ಬಸವ ಕಲ್ಯಾಣ ಯೋಜನೆಯಡಿ ಫಲಾನುಭವಿಗಳಾಗಿದ್ದಾರೆ. ಅದೇ ಸಂದರ್ಭದಲ್ಲಿ ಆರ್ಸಿಸಿ ಮನೆಯನ್ನ ಕಟ್ಟಿದ್ದಾರೆ. ಅದರ ಹಿಂದೆ ಹಂಚಿನ ಮನೆಯ ಕುರಿತು ಮಾಹಿತಿ ಇಲ್ಲ. ಕಾಂಕ್ರೀಟೀಕರಣ ಯಂತ್ರ ಬಳಸಿರುವುದು ಗುಡ್ಡದಲ್ಲಿ ಕಂಡುಬಂದ ಕುರುಹುಗಳಿಂದ ಗೋಚರಿಸುತ್ತಿದೆ. ಈ ಬಾರಿ ಮಳೆಯೂ ಬೇಗ ಆರಂಭವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಕುಸಿತ ಉಂಟಾಗಿದೆ. ವರದಿ ಪರಿಶೀಲನೆಯ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುವುದು ಎಂದರು. ದಿನಾಂಕ 30/5/2025ರಂದು ಒಂದು ಗುಡ್ಡ ಕುಸಿತ ಉಂಟಾಗಿ ಒಂದು ಮನೆಯಲ್ಲಿ ಸಾವು ನೋವು ಸಂಭವಿತರ ಬಗ್ಗೆ ನನಗೆ ಸ್ಥಳ ಪರಿಶೀಲನೆಗೆ ಹಾಕಿದರು. ಸೊ ಆ ಹಿನ್ನೆಲೆಯಲ್ಲಿ ನನಗೆ ಒಂದು ಸಂಬಂಧಪಟ್ಟವರಿಗೆಲ್ಲ ಒಂದು ಪತ್ರ ಬರೆದಿದ್ದೆ. ನಿನ್ನೆ ಬನ್ನಿ ಅಂತ ಹೇಳಿದ್ದೆ. ಆದರೆ ನನಗೆ ಕಾರಣಾಂತರದಿಂದ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ನಿನ್ನೆ ಬರಲಿಕ್ಕೆ ಆಗಲಿಲ್ಲ. ತಪ್ಪು ತಿಳಿಬೇಡಿ. ಇವತ್ತು ನಾನು ಬಂದಿದ್ದೇನೆ. ನನ್ನ ಜೊತೆ ಇಒ, PDO ಮತ್ತು ಎಡವಲ್ಲಿ ಪಂಚಾಯತಿ ಮತ್ತು ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ನಾವು ಸ್ಟಾರ್ಟಿಂಗ್ ಪಾಯಿಂಟಿಂದ ಕೊನೆಯ ಹಂತದವರೆಗೆ ಮೆಜರ್ಮೆಂಟೆಲ್ಲ ತೊಗೊಂಡಿದ್ದೀವಿ. ಹಾಗೆ ಮತ್ತು ಆ ಎಂಡ್ ಪಾಯಿಂಟ್ ರಸ್ತೆಯಿಂದ ಘಟನಾ ಸ್ಥಳದ ಮನೆಯವರೆಗೂ ಸಹ ನಾವು ಮೆಜರ್ಮೆಂಟ್ ಎಲ್ಲ ತೊಗೊಂಡಿದ್ದೀವಿ. ಮತ್ತು ಮನೆಯ ಹಿಂಭಾಗದಿಂದ ಗುಡ್ಡದವರೆಗೆ ಮೆಜರ್ಮೆಂಟು ಅದನ್ನು ತೊಗೊಂಡಿದ್ದೀವಿ. ಮತ್ತು ಪಕ್ಕದಲ್ಲಿ ಸಹ ಒಂದು ಸಣ್ಣ ಕುಸಿತ ಉಂಟಾಗಿತ್ತು, ಅದರದ್ದೆಲ್ಲ ಮೆಜರ್ಮೆಂಟ್ ತೊಗೊಂಡಿದ್ದೀವಿ. ಸೊ ಮುಂದೆ ಹಳ್ಳ ಇದೆ, ಹಳ್ಳದಿಂದ ಹಿಂದುಗಡೆಯವರೆಗೂ ನಾವು ಡೀಟೇಲ್ಸ್ ಮೆಜರ್ಮೆಂಟ್ ಎಲ್ಲ ತೊಗೊಂಡಿದ್ದೀವಿ. ಸೊ ವಸ್ತುನಿಷ್ಠ ವರದಿಯನ್ನು ನಾನು ಮೇಲ್ನೋಟಕ್ಕೆ ಇದು ಆ ದಿನಾಂಕ ಬೇಗ ಸ್ಟಾರ್ಟ್ ಆಯಿತು. ಮಾನ್ಸೂನ್ 28ಕ್ಕೆ ಸ್ಟಾರ್ಟ್ ಆಯಿತು. 28, 29, 30 ಭಾರಿ ಮಳೆ. ಸೊ ಸುತ್ತಮುತ್ತ ಎಲ್ಲ ಬಂಟ್ವಾಳ ತಾಲೂಕು ಸುತ್ತಮುತ್ತ ಎಲ್ಲ ನಡೆದಿದೆ. ಮಂಗಳೂರು ತಾಲೂಕಲ್ಲಿ ಎಲ್ರಿಗೂ ಗೊತ್ತು. ಬೇರೆ ಬೇರೆ ಕಡೆಯೂ ಈ ಇನ್ಸಿಡೆಂಟ್ಗಳಾಗಿದೆ. ಇದರ ಜೊತೆಗೆ ಅದಕ್ಕೂ ನಮಗೆ ವಿಷಾದ ಇದೆ. ಈ ಘಟನೆಯ ಬಗ್ಗೆ ನನಗೆ ತುಂಬ ದುಃಖ ಆಗಿದೆ. ತಾಯಿ ಮತ್ತು ಮಕ್ಕಳು ಮತ್ತು ತಂದೆ ಕಾಲಿಲ್ಲದೆ ಸಾವು ನೋವು ಸಂಭವಿಸಿದ ನನಗೊಂದು ದುಃಖ ಆಗಿದೆ. ಅದಕ್ಕೊಂದು ನನಗೆ ವಿಷಾದ. ಈ ಮೂಲಕ JCB ಎಲ್ಲ ಮಾನವ ನಿರ್ಮಿತ ಹಂಗೆಲ್ಲ ಇದೆ. 80 ವರ್ಷಗಳ ಮನೆಯನ್ನು ಕಲ್ತಿದ್ದಾರೆ. ನಿಮ್ಮ ಪ್ರಕಾರ ಇವಾಗ ನೋಡಿದ್ರಲ್ಲಿ ಹೇಗೆ? ನಾನು ಪಂಚಾಯತಿ PDO ಆಫೀಸಲ್ಲಿ ದಾಖಲೆಗಳನ್ನು ನೋಡಿದಾಗ ಯಾವುದೋ ಬಸವ ಯೋಜನೆ ಈ ಅಡಿಯಲ್ಲಿ ಒಂದು ಅವರಿಗೆ ಅವಕಾಶ ಮಾಡಿಕೊಟ್ಟು ಮನೆ ಕಟ್ಟಿಸಿದ್ರಂತೆ. ಅದು ಒಂದು 2013ರಲ್ಲಿ ಫಲಾನುಭವಿಗಳಾಗಿದ್ದಾರೆ ಅವರು. ಆದರೆ ಅದರಿಂದ ಹಳೆಯ ಮನೆ, ಒಂದು ಹಂಚಿನ ಮನೆ ಇದೆ ಅನ್ನೋದನ್ನು ಸಹ ನೋಡಿದೆ. ಅದಕ್ಕೆ ಸ್ವಲ್ಪ ವಯಸ್ಸಾಗಿರ್ಬೋದು. ಅದು ಖಂಡಿತ ನಾವು ಏಜೆಲ್ಲ ಹೇಳಲಿಕ್ಕಾಗಲ್ಲ. ಇಲ್ಲಿ ಸ್ಥಳೀಯರು ಹೇಳ್ದಂಗೆ ತುಂಬ ಹಳೆ ಮನೆ ಸರ್ ಅಂತ ಹೇಳಿದರು. ಸೊ ಇದು RCC ಹಳೆ ಮನೆ, ಚಾವಣಿಯಿಂದ ಮ್ಯಾಂಗ್ಳೂರ್ ಟೈಲ್ಸ್ ಮನೆಯಿಂದ ಜಾರಿಕೊಂಡು ಮಣ್ಣು ಮತ್ತೆ RCC ಮನೆಗೆ ಬಂದು ಸ್ಲೇಡ್ ಆಗಿದೆ. ಅಧಿಕಾರಿಗಳ ಅಳತೆಯ ಸಂದರ್ಭ ಸಹೋದರ ಪವನ್, ಪತಿ ಸಿದ್ದರಾಮ, ಸಂಬಂಧಿ ಸುಮಲತಾ ಕೋಣಾಚೆ, ಬಿಜೆಪಿ ಮುಖಂಡರಾದ ಜಗದೀಶ್ ಆಳ್ವ, ಕುವೈತ್ ಬೈಲ್, ಮುರಳೀಧರ್ ಕೋಣಾಚೆ, ಪುಷ್ಪರಾಜ್ ಹರೇಕಳ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಳ್ಳಾಲ. See that all our furnitures are number 1 in quality and price. Free delivery with warranty. Think luxury, live luxury. Free delivery with warranty. Tamam finest quality at affordable price. Tamam Furniture World, Uppala, Bandiyod, Udyawar. Now at Mangalore.